ಪ್ರೇಮ, ನೀನ್ ಯಾವಾಗ ಬಂದೆ? ನೀನ್ ಯಾಕೋ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಗಾಬ್ರಿನ ಇಲ್ವಲ್ಲ, ನಿನ್ನ ಸಡನ್ ಆಗಿ ನೋಡಿದ್ನಲ್ಲ, ಸ್ವಲ್ಪ ಶಾಕ್ ಆಯ್ತು ಅಷ್ಟೇ. ಕೂತ್ಕೋ. ಯಾವಾಗ ಬಂದೆ ನೀನು? ನಾನ್ ಬಂದ್ ಅರ್ಧ ಗಂಟೆ ಆಯ್ತು. ಹೌದಾ? ಸಾರಿ ಪ್ರೇಮ, ಪೇಷಂಟ್ ಜಾಸ್ತಿ ಇದ್ರು ಅದಕ್ಕೆ. ಅಯ್ಯೋ ಪರವಾಗಿಲ್ಲ ಕಣೋ, ನಾನು ನೋಡ್ದೆ, ಅದಕ್ಕೆ ನಾನ್ ಬಂದಿರೋದು ನಿನ್ಗೆ ಹೇಳ್ಬೇಡಿ ಅಂತ ಹೇಳಿ ಕಳಿಸ್ದೆ. ಡಾಕ್ಟ್ರೆ, ಹೀಗೆ ನಿದ್ದೆಗೆಟ್ರೆ ನಾಳೆ ಪೇಷಂಟ್ನ ಹೇಗ್ ನೋಡ್ತೀರಾ? ಹ್ಮ್ ನಿದ್ದೆ ಮಾಡಿಸ್ತೀನಿ, ಅದೇನೋ ಮಂತ್ರ ಹಾಕಿ ಜಾದು ಮಾಡ್ತೀನಿ ಅಂದೆ. ನನ್ ಜಾದು ಬಗ್ಗೆ ಇನ್ನ ನಿಂಗೆ ಗೊತ್ತಿಲ್ಲ. ನಿನ್ ಕೈ ಕೊಡಲು ಹೇಳ್ತೀನಿ. ಕೈ ಏನಕ್ಕೆ? ಕೊಡು ಅಂದ್ರೆ ಹ್ಮ್ ಪ್ರೇಮ, ಏನ್ ಮಾಡ್ತಿದ್ಯಾ? ನಾನು ಅವಕಾಶ ಬಳಸ್ಕೊತಾ ಇದೀನಿ ಅಂತೆಲ್ಲ ಅನ್ಕೋಬೇಡಪ್ಪ. ನಾನು ನಿಂಗ್ ನಿದ್ದೆ ಬರೋ ತರ ಮಾಡ್ತಾ ಇದ್ದೀನಿ. ತರ್ಲೆ, ಎಲ್ರು ನಿದ್ದೆ ಬರ್ಸೋದಕ್ಕೆ ಹೆಡ್ ಮಸಾಜ್ ಮಾಡೋದನ್ನ ನೋಡಿದ್ದೀನಿ, ತಲೆ ಸವರೋದನ್ನ ನೋಡಿದ್ದೀನಿ. ಇದ್ಯಾವ್ದೇ ಇದು ನಿಂದು ಕೈ ಸವರೋದು? ಕೈ ಸವರಿದ್ರೆ ಕಣ್ಣಿ ನಿದ್ದೆ ಬರುತ್ತಾ? ಪ್ರೇಮ, ಯಾವ ಲಾಜಿಕ್ ಪ್ರೇಮ ಇದು? ನನ್ ಲಾಜಿಕ್ ಎಲ್ಲ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಕಷ್ಟ ಅಲ್ಲ ರಾಮ್. ನೋಡೀಗ ಮನ್ಸಿಗೆ ಭಾರ ಆದಾಗ ದೇಹ ಹಗೂರ ಮಾಡ್ಕೋತಾರಲ್ವಾ, ಇದು ಹಾಗೆ. ನೀನು ಮಾತಾಡದೆ ಕಣ್ಮುಚ್ಚು. ಹಾ, ಕಣ್ಮುಚ್ಕೋ. ಪ್ರೇಮ, ನಿಜವಾಗ್ಲೂ ರಿಲ್ಯಾಕ್ಸಿಂಗ್ ಅನ್ಸ್ತಿದೆ. ಇದಿನ್ನ ಶುರು. 5 ನಿಮಿಷ ಬಿಟ್ರೆ ನೀನ್ ಗೊರ್ಕೆ ಗೊರ್ಕೆ ಹೊಡಿತೀಯ. ಪ್ರೇಮ, ಎಲ್ಲಿಂದ ಕಲ್ತಿದ್ದನೆಲ್ಲ? ನಮ್ಮಪ್ಪ ಹೇಳ್ಕೊಟ್ರು. ನಂಗೂ ಯಾವಾಗಾರ ಹಿಂಗ್ ನಿದ್ದೆ ಬರ್ದೇ ಇದ್ದಾಗ ನನ್ ಕೈ ತಗೊಂಡು ನನ್ ಹಸ್ತದ ಮೇಲೆ ಹಿಂಗ್ ಬೆರಳಾಡಿಸ್ತಾ ಕೈ ಎಲ್ಲ ಒತ್ತುತ್ತಾ ಇದ್ರು. ಆಗ ನಂಗೆ ಟಕ್ ಅಂತ ನಿದ್ದೆ ಬಂದ್ಬಿಡೋದು. ನೋಡ್ದ್ಯಾಕ, ಆ ಪ್ರೇಮಗ್ ಏನೇನೋ ಜಾದು ಗೊತ್ತಿದಾವೆ. ಹಂಗೇನೋ ಡೌಟ್ ಅಕ್ಕ, ನಮ್ ರಾಮ್ ಮೇಲೆ ಆ ಪ್ರೇಮ ಏನೋ ಜಾದು ಪ್ರಯೋಗ ಮಾಡಿದಾಳೆ. ನಮ್ ರಾಮ್ ಕೈ ಬಿಟ್ಟು ಹೋದ. ಕಿಟ್ಟಿ, ಬಾಯ್ ಮುಚ್ತೀಯ ಇವಾಗ? ಅಕ್ಕ, ನನ್ ಕಣ್ಣಿಗೆ ಕಾಣಿಸೋದು ಯಾವ್ದು ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ರಾಮ್ ಈಗ ಪ್ರೇಮ ಹಾಕಿರೋ ಪ್ರೀತಿ ಬಲೆಯಲ್ಲಿ ಸಂಪೂರ್ಣವಾಗಿ ಬಿದ್ದು ಹೋಗಿದ್ದಾನೆ. ರಾಮ್ಗೆ ಪ್ರೇಮ ಮೇಲೆ ಪ್ರೀತಿ ಹುಟ್ಟಲ್ಲ ಅನ್ನೋ ಭ್ರಮೆಯಿಂದ ನಾವು ಆಚೆ ಬಂದು ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕು. ಇಲ್ಲಾಂದ್ರೆ ಅವರಿಬ್ಬರನ್ನು ದೂರ ಮಾಡೋದು ತುಂಬಾ ಕಷ್ಟ. ಅವಳು ನನ್ನ ಮಗನ್ನ ಬುಟ್ಟಿಗೆ ಹಾಕೊಂಡಿರ್ಬೋದು, ಆದ್ರೆ ನನ್ನನ್ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಈ ಮನೆಗ್ ಬಂದಿರೋದೆ ನನ್ ಮಗನ್ ಜೀವನನ ಹಾಳು ಮಾಡೋದಕ್ಕೆ. ಈಗ್ಲೂ ರಾಮ್ ಕಣ್ಣಲ್ಲಿ ಆ ಪ್ರೇಮ ಬಗ್ಗೆ ಪ್ರೀತಿ ಕಾಣಿಸ್ತಾ ಇಲ್ಲ. ಆ ಪ್ರೀತಿ ಹುಟ್ಟಕ್ಕೂ ಮುಂಚೆ ನಾನೇನಾದ್ರೂ ಮಾಡೇ ಮಾಡ್ತೀನಿ. ರಾಮ್, ಮಲ್ಗಿದ್ಯಾ? ಅಯ್ಯೋ, ಒಳ್ಳೆ ಮುದ್ದು ಮಗು ತರ. ರಾಮ್, ನಿಂಗೆ ಯಾವ ದೃಷ್ಟಿನೂ ಬೀಳ್ದೆ ಇರ್ಲಿ. ಮಹಾರಾಣಿ ನನ್ನ ಮಲಗಿಸ್ತೀನಿ ಅಂತ ಬಂದು ಅವಳೇ ಮಲ್ಕೋಬಿಟ್ಟಿದ್ದಾಳೆ.
ನನಗ್ ಮೋಸ ಮಾಡೋದು ಅಷ್ಟು ಸುಲಭ ಅಂತ ಅನ್ಕೋಬೇಡ. ಇದಿನ್ನೂ ಮುಗ್ದಿಲ್ಲ, ಮುಗಿಯೋದು ಇಲ್ಲ. ಅಲ್ಲ, ರಿಂಗ್ ಅಲ್ಲಿ ಯಾರು ಇಟ್ಟಿರ್ತಾರೆ? ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ರಾಮ್, ಆದ್ರೆ ನಾನು ಇಟ್ಕೋತೀನಿ. ನಿನ್ನ ಹುಚ್ಚಿ ಅಂತನಾದ್ರೂ ಅನ್ಕೋ, ಅಥವಾ ಬುದ್ಧಿ ಇಲ್ಲ ಅಂತನಾದ್ರೂ ಅನ್ಕೋ, ಇದು ನನ್ ಪ್ರೀತಿ ರಾಮ್. ಮಗು ಮನ್ಸ್ ನಿಂದು. ಎಲ್ಲಿಂದ ಬಂದೆ ನೀನು? ನಿಜವಾಗ್ಲೂ ನನ್ನ ಇಷ್ಟೊಂದು ಪ್ರೀತಿ ಮಾಡ್ತೀಯಾ? ನಿನಗ್ ಯಾವ್ದೇ ತೊಂದ್ರೆ ಆಗ್ಬಾರ್ದು ಅಂದ್ರೆ ಈಗ ನೀನು ನಾನ್ ಹೇಳ್ದಾಗ ಕೇಳ್ಬೇಕು. ಈ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿ ಆ ಪ್ರೇಮಂಗೆ ಗುಡ್ ಬೈ ಹೇಳಿ. ಡಿವೋರ್ಸ್ ಪೇಪರ್ಸಾ? ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ ಸ್ನೇಹ? ನನಗ್ ನಿನ್ ಪ್ರೀತಿಲಿ ಹುಚ್ಚ ಹಿಡಿದಿದೆ ನೋಡು. ನೀನ್ ಈ ಪೇಪರ್ನ ರಿಜೆಕ್ಟ್ ಮಾಡಿದ್ರೆ ಅಥವಾ ಸೈನ್ ಮಾಡ್ಲಿಲ್ಲ ಅಂದ್ರೆ ನಾನ್ ನಿನಗೇನು ಮಾಡಲ್ಲ. ಆದ್ರೆ ಆ ಪ್ರೇಮನ್ ಮಾತ್ರ ನಾನ್ ಸುಮ್ನೆ ಬಿಡೋದಿಲ್ಲ. ಅವಳ ಜೀವಕ್ಕೇನಾದ್ರೂ ಅಪಾಯ ಆದ್ರೆ ಅದಕ್ ನೀನೇ ಕಾರಣ ಆಗ್ತೀಯ. ಅವಳು ಸೇಫ್ ಆಗಿರ್ಬೇಕು ಅಂದ್ರೆ ಈ ಪೇಪರ್ಸ್ಗೆ ನೀನ್ ಈಗ್ಲೇ ಸೈನ್ ಮಾಡ್ಬೇಕು. ರಾಮ್, ಏನ್ ಮಾಡ್ದೆ ನೀನು? ನೀನ್ ಡಿವೋರ್ಸ್ ಪೇಪರ್ ಹರ್ದ್ ಹಾಕಿದ ತಕ್ಷಣ ನಾನ್ ಸುಮ್ನೆ ಆಗ್ಬಿಡ್ತೀನಿ ಅಂತ ಅನ್ಕೋಬೇಡ. ನನ್ನನ್ನ ಅಷ್ಟ್ ಈಸಿಯಾಗಿ ತಗೋಬೇಡ ರಾಮ್. ನಿನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ಏಯ್, ನೀನ್ ಇನ್ನೂ ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ನಾನ್ ಸುಮ್ನೆ ಇದ್ದೀನಿ ಅಂದ್ರೆ ಅದು ನನ್ನ ವೀಕ್ನೆಸ್ ಅಂತ ಅನ್ಕೋಬೇಡ. ನೀನು ಅಷ್ಟೇ. ನಾನು ಇದಕ್ಕೆಲ್ಲ ಸುಮ್ನೆ ಆಗ್ಬಿಡ್ತೀನಿ, ಏನು ಮಾಡೋದಿಲ್ಲ ಅಂತ ಅನ್ಕೋಬೇಡ. ನೀನ್ ಈಗ ಮಾಡಿದ ಕೆಲ್ಸಕ್ಕೆ ಪಶ್ಚಾತ್ತಾಪ ಪಟ್ಟೆ ಪಡ್ತೀಯ ರಾಮ್. ನೀನೀಗ ಹರ್ದಾಕಿದ್ದು ಆ ಪ್ರೇಮನ್ ಹಣೆ ಬರ, ಅವಳು ಸಂತೋಷನ. ನನ್ನ ರಾಮ್ನ ಕಿತ್ಕೊಂಡು ಅದ್ ಹೇಗ್ ಅವಳು ಸಂಸಾರ ಮಾಡ್ತಾಳೆ ಅಂತ ನಾನು ನೋಡೇ ಬಿಡ್ತೀನಿ. ಅವ್ನ ಜೀವನ ನನ್ನ ಅರ್ಥ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಇಷ್ಟೊತ್ತು ನೀನ್ ಮಾತಾಡಿದ್ನ ಸುಮ್ಮನೆ ಕೇಳಿಸ್ಕೊಂಡಿದ್ದೀನಿ. ಹೀಗ್ ನೀನ್ ಕೇಳಿಸ್ಕೊ. ನೀನ್ ಮುಂದೆ ಪ್ರೇಮನ್ ಜೀವನನ ಹಾಳು ಮಾಡ್ಬೇಕು ಅಂತ ನೀನ್ ಯೋಚನೆ ಮಾಡಿದ್ರೆ ರಾಮ್ ಎಂತ ರಾಕ್ಷಸ ಆಗ್ತಾನೆ ಅಂತ ನೋಡ್ತೀಯಾ? ರಾಮ್ ಅವಳು ದೂರ ಇರೋಳಿಂದ. ಇದೇ ಲಾಸ್ಟ್ ವಾರ್ನ್. ಇನ್ನೊಂದು ಸಲ ನಿನ್ ನೆರಳು ಪ್ರೇಮ ಮೇಲೆ ಬೀಳಬಾರ್ದು.
ಹುಷಾರ್. ಪ್ರೇಮ, ನೀನ್ ಯಾವಾಗ ಬಂದೆ? ನೀನ್ ಯಾಕೋ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಗಾಬ್ರಿನ ಇಲ್ವಲ್ಲ, ನಿನ್ನ ಸಡನ್ ಆಗಿ ನೋಡಿದ್ನಲ್ಲ, ಸ್ವಲ್ಪ ಶಾಕ್ ಆಯ್ತು ಅಷ್ಟೇ. ಕೂತ್ಕೋ. ಯಾವಾಗ ಬಂದೆ ನೀನು? ನಾನ್ ಬಂದ್ ಅರ್ಧ ಗಂಟೆ ಆಯ್ತು. ಹೌದಾ? ಸಾರಿ ಪ್ರೇಮ, ಪೇಷಂಟ್ ಜಾಸ್ತಿ ಇದ್ರು, ಅದಕ್ಕೆ. ಅಯ್ಯೋ ಪರವಾಗಿಲ್ಲ ಕಣೋ, ನಾನು ನೋಡ್ದೆ, ಅದಕ್ಕೆ ನಾನ್ ಬಂದಿರೋದು ನಿನ್ಗೆ ಹೇಳ್ಬೇಡಿ ಅಂತ ಹೇಳ್ ಕಳಿಸ್ದೆ. ಥ್ಯಾಂಕ್ಸ್. ಟೈಮ್ ಎಷ್ಟಾಯ್ತು ಅಂತ ನೋಡಿದ್ಯಾ? ಟೈಮಾ? ಓ ಶೆಟ್, ಮಧ್ಯಾಹ್ನ ಊಟ ಟೈಮ್ ಆಗಿದೆ. ಸರಿ ಬಾ, ಕ್ಯಾಂಟೀನ್ ಹೋಗಿ ಏನಾದ್ರು ತಿನ್ನೋಣ. ಇಲ್ಲ ಇಲ್ಲ. ಯಾಕೆ? ಇಲ್ಲೋಡು, ಕ್ಯಾಂಟೀನ್ ಊಟ ಮಾಡಿ ಮಾಡಿ ಎಷ್ಟು ಸೊರಗೋಗಿದೆ. ಅದಕ್ಕೆ ಇವತ್ತು ಸ್ಪೆಷಲ್ ಸಾಂಬಾರ್ ಮಾಡ್ಕೊಂಡ್ ಬಂದಿದ್ದೀನಿ, ಇವತ್ತಿಲ್ಲೇ ಊಟ ಮಾಡೋಣ, ಸರಿನಾ? ಪ್ರೇಮ, ಅಷ್ಟೆಲ್ಲ ಕಷ್ಟ ಪಡೋದಕ್ಕೆ ಯಾಕೆ ಹೋದೆ? ಏ ಕಷ್ಟ ಅಂತ ನಾನ್ ಯಾವಾಗೋ ಹೇಳ್ದೆ? ನಿನ್ಗೆ ಅಡ್ಗೆ ಮಾಡೋದು ನನಗ್ ಕಷ್ಟನಾ? ಹೇಳಿಲ್ಲ, ಆದ್ರೂ. ಏನಾದ್ರೂ ಪಾದ್ರೂ ಏನು ಇಲ್ಲ, ಆಚೆ ಹೋಗಿ ಕುತ್ಕೊಂಡ್ ತಿಂದ್ರೆ ದೃಷ್ಟಿ ಆಗತ್ತೆ, ಅದಕ್ಕೆ ಇಲ್ಲೇ ಊಟ ಮಾಡೋಣ. ಏನ್ ಕನಸ್ ಕಾಣ್ತಿದ್ಯಾ? ತಿನ್ನು. ತಿನ್ ತಿನ್. ಏ ರಾಮ್, ಇದೇನೋ ಹಿಂಗ್ ತಿಂತಿದ್ಯಾ? ನಳ್ಳಿ ಮೊಳೆ ತಿನ್ನೋದಕ್ಕೂ ಅದ್ರದ್ದೇ ಅದೊಂದ್ ಸ್ಟೈಲ್ ಇದೆ. ನೀನ್ ನೋಡಿದ್ರೆ ಒಳ್ಳೆ ನುಗ್ಗಿಕಾಯಿ ಹೇಳ್ದಂಗ್ ಎಳಿತಾ ಇದ್ಯಾ. ಇರ್ಲಿ ಬಿಡು, ಈಗ ನಾನ್ ತಿನ್ನೋದು ಹೇಗೆ ಅಂತ ತೋರಿಸ್ತೀನಿ, ಅದೇ ತರ ತಿನ್ಬೇಕು. ನೋಡ್ದ್ಯಾ, ಹಿಂಗ್ ತಿನ್ಬೇಕು. ಇದ್ರೊಳಗಿರೋ ತಿರುಳು ಬಾಯಿಗೆ ಬಂದ್ರೆ ಆಹಾ, ಒಳ್ಳೆ ಮಜಾ ಇರುತ್ತೆ, ಸಕ್ಕತ್ತಾಗಿರುತ್ತೆ. ಈಗ ತಿನ್ನೋ ಅದೇ ತರ.